ಸಾಗರ ತಾಲೂಕಿನ ತಾಳಗುಪ್ಪ ಗ್ರಾಮದ ಬಸ್ ನಿಲ್ದಾಣದ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ತಾಳಗುಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ರಾಮಚಂದ್ರರವರು ಧ್ವಜಾರೋಹಣ ಮಾಡಿದರು. ನಂತರ ಮಾತನಾಡಿದ ಮುಖ್ಯೋಪಾಧ್ಯಾಯರು, ನಾಡು-ನುಡಿ ಜಲರಕ್ಷಣೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸನ್ನದ್ಧವಾಗಿದೆ. ಇಂತಹ ಅದ್ದೂರಿ ಕಾರ್ಯಕ್ರಮಗಳು ನಾಡಿನಲ್ಲೇ ಆಗಬೇಕು. ಕನ್ನಡ ರಾಜ್ಯೋತ್ಸವ ಒಂದು ದಿನದ ಕಾರ್ಯಕ್ರಮ ಆಗದೆ ಪ್ರತಿ ಮನೆಮನಗಳಲ್ಲೂ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸುವಂತಾಗಬೇಕು. ನಾವೆಲ್ಲರೂ ಕನ್ನಡಿಗರು, ಕನ್ನಡಕ್ಕೆ ಗೌರವ ಕೊಡಬೇಕು ಎಂದರು. ಕರ್ನಾಟಕ ಮಾತೆ ಜಯ, ಸುಂದರ ಜೀವನಗಳ ನಾಡೆ ಜಯ, ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಗುಡಮನೆ ರಾಮಪ್ಪನವರೇ, ಸ್ನೇಹಿತರಾದ ಪತ್ರಕರ್ತರಾದ ರಾಘವರೇ ಹಾಗೂ ಎಲ್ಲ ಗಣ್ಯರೇ, ಬಹಳ ಸಂತೋಷದಿಂದ ಇವತ್ತು ಕನ್ನಡದ ಧ್ವಜವನ್ನು ಹಾರಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ನಮ್ಮನ್ನು ಕರೆದು ಈ ಅವಕಾಶ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ಕನ್ನಡದ ಸೇವೆ ಮಾಡೋ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ, ಅಂತ ಒಂದು ಭಾಗ್ಯ ನಾನು ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಭಾಳ ವರ್ಷದಿಂದ ತಾಳಗುಪ್ಪದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಂಡು ಬಂದಿದೆ. ಇವತ್ತು ಕೂಡ ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕು. ಗಡಿ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ, ಭಾಷೆ ವಿಚಾರದಲ್ಲಿ ನಾವೆಲ್ಲರೂ ಒಂದಾಗಿ ಆ ತಾಯಿಗೆ ಸಮರ್ಪವಾಗಿರೋಣ. ಹಾಗೆ ನಮ್ಮ ಈ ಶಿವಮೊಗ್ಗ ಜಿಲ್ಲೆ ಒಂದು ಅತಿ ಸುಂದರವಾದ ಜಿಲ್ಲೆ. ಹಾಗೆ ಆ ಸುಂದರ ಜಿಲ್ಲೆಯಲ್ಲಿ ಭಾರಿ ಒಂದು ಶಕ್ತಿ ಇದೆ. ಗಂಡು ಮೆಟ್ಟಿದ ನಾಡು ಶಿವಮೊಗ್ಗ ಜಿಲ್ಲೆ. ಯಾಕೆಂದ್ರೆ ಇಲ್ಲಿ ಕವಿಗಳು ಹುಟ್ಟಿದ್ದು ಇಲ್ಲಿ, ಒಳ್ಳೊಳ್ಳೆ ಕಲಾವಿದರು ಹುಟ್ಟಿದ್ದಿಲ್ಲಿ, ಒಳ್ಳೊಳ್ಳೆ ಚಿಂತಕರು ಹುಟ್ಟಿದ್ದಿಲ್ಲಿ. ಹಾಗಾಗಿ ಈ ಜಿಲ್ಲೆಯಲ್ಲಿ ಹುಟ್ಟಿರುವ ನಾವೇ ಧನ್ಯರು. ಯಾವತ್ತು ಈ ಕನ್ನಡ ರಾಜ್ಯೋತ್ಸವವನ್ನು ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಮಾಡೋಣ. ನಿಮ್ಮ ಸಹಕಾರ ಸಹಾಯ ಹೀಗೆ ಇರಲಿ. ಮತ್ತೊಮ್ಮೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಎಲ್ಲ ವರ್ತಕರಿಗೆ, ಎಲ್ಲ ಕನ್ನಡಾಭಿಮಾನಿಗಳಿಗೆ, ಎಲ್ಲ ರೈತ ಬಾಂಧವರಿಗೆ, ಮಕ್ಕಳಿಗೆ ಈಗಾಗಲೇ ಧ್ವಜಾರೋಹಣ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಂತ ಗುರುಗಳಾದ ರಾಮಚಂದ್ರ ಸರ್ ಹಾಗೂ ನಮ್ಮ ಜೊತೆಯಲ್ಲಿ ಯಾವತ್ತೂ ಇದ್ದು ಎಲ್ಲ ಕೆಲಸದಲ್ಲಿ ಮುಂಚೂಣಿಯಾಗಿರುವಂಥ ಉದಯಣ್ಣವರೇ, ಮಂಜಣ್ಣವರೇ, ಶಾಂತಣ್ಣವರೇ, ನಮ್ಮ ಶ್ರೀನಿವಾಸ್ ಅವರೇ, ವರ್ತಕರು ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳೇ, ಪ್ರತಿ ವರ್ಷದಂತೆ ಈ ವರ್ಷದ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣವನ್ನು ಈ ಟೈಮಲ್ಲಿ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರಾದ ರಾಮಚಂದ್ರ ಸರ್ ಅವರು ಬಂದರೆ ಅವರು ಈ ಧ್ವಜಾರೋಹಣವನ್ನು ನಡೆಸ್ಕೊಡ್ಬೇಕಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಧ್ವಜಾರೋಹಣ ಆದಮೇಲೆ ಮಕ್ಕಳಿಂದ ನಾಡಗೀತೆ.